ಮೊದಲನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕ್ರಿಕೆಟ್, ಹಾಕಿ, ಫುಟ್ಬಾಲ್, ಕಬಡ್ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಾಕಿ. ಎರಡನೇ ಪ್ರಶ್ನೆ, ಮಾಲ್ಗುಡಿ ಡೇಸ್ ಪುಸ್ತಕವನ್ನು ಬರೆದವರು ಯಾರು? ಆರ್ ಕೆ ನಾರಾಯಣ್, ಮುಲ್ಕ್ ರಾಜ್ ಆನಂದ್, ವಿಕ್ರಮ್ ಸೇಠ್, ಅರುಂಧತಿ ರಾಯ್. ಸರಿಯಾದ ಉತ್ತರ ಆಪ್ಷನ್ ಎ, ಆರ್ ಕೆ ನಾರಾಯಣ್. ಮೂರನೇ ಪ್ರಶ್ನೆ, ಕರ್ನಾಟಕದ ಯಾವ ಸ್ಥಳವನ್ನು ಕಾಫಿಯ ನಾಡು ಎಂದು ಕರೆಯಲಾಗುತ್ತದೆ? ಚಿಕ್ಕಮಗಳೂರು, ಕೊಡಗು, ಹಾಸನ, ಮೈಸೂರು. ಸರಿಯಾದ ಉತ್ತರ ಆಪ್ಷನ್ ಎ, ಚಿಕ್ಕಮಗಳೂರು. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಉಚ್ಚ ನ್ಯಾಯಾಲಯವು ಯಾವ ನಗರದಲ್ಲಿದೆ? ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಎ, ಬೆಂಗಳೂರು. ಐದನೇ ಪ್ರಶ್ನೆ, ಚನ್ನಪಟ್ಟಣ ಆಟಿಕೆಗಳಿಗೆ ಯಾವ ಜಿಲ್ಲೆ ಪ್ರಸಿದ್ಧವಾಗಿದೆ? ರಾಮನಗರ, ಮೈಸೂರು, ಬೆಂಗಳೂರು, ಮಂಡ್ಯ. ಸರಿಯಾದ ಉತ್ತರ ಆಪ್ಷನ್ ಎ, ರಾಮನಗರ. ಆರನೇ ಪ್ರಶ್ನೆ, ಯಾವ ನಗರವನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗುತ್ತದೆ? ಮೈಸೂರು, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ, ಮೈಸೂರು. ಏಳನೇ ಪ್ರಶ್ನೆ, ಮಾನವನ ದೇಹದಲ್ಲಿನ ಅತಿ ದೊಡ್ಡ ಗ್ರಂಥಿ ಯಾವುದು? ಮೆದೋಜಿರಕ ಗ್ರಂಥಿ, ಯಕೃತ್, ಥೈರಾಯ್ಡ್, ಅಡ್ರಿನಲ್ ಗ್ರಂಥಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಯಕೃತ್. ಎಂಟನೇ ಪ್ರಶ್ನೆ, ಮೆದುಳಿನ ಯಾವ ಭಾಗವು ಬುದ್ಧಿವಂತಿಕೆಯ ಕೇಂದ್ರವಾಗಿದೆ? ಸೆರೆಬ್ರಮ್, ಸೆರೆಬೆಲ್ಲಮ್, ಮೆಡುಲ್ಲಾ, ಪೋನ್ಸ್. ಸರಿಯಾದ ಉತ್ತರ ಆಪ್ಷನ್ ಎ, ಸೆರೆಬ್ರಮ್. ಒಂಬತ್ತನೇ ಪ್ರಶ್ನೆ, ಮಿಷನ್ ಇಂದ್ರಧನುಷ್ ಅನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಎ, 25 ಡಿಸೆಂಬರ್ 2014. ಹತ್ತನೆಯ ಪ್ರಶ್ನೆ, ಭಾರತ ಸರ್ಕಾರವು ಆಯುಷ್ಮಾನ್ ಭಾರತ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಿತು? ಸರಿಯಾದ ಉತ್ತರ ಆಪ್ಷನ್ ಸಿ, 23 ಸೆಪ್ಟೆಂಬರ್ 2018. 11ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜವನ್ನು ಯಾರಿಂದ ಮತ್ತು ಯಾವ ನಗರದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಆತ್ಮಾರಾಮ್ ಪಾಂಡುರಂಗ್, ಬಾಂಬೆ. 12ನೇ ಪ್ರಶ್ನೆ, ನಾಟ್ಯಶಾಸ್ತ್ರ ಗ್ರಂಥದ ಲೇಖಕರು ಯಾರು? ಭರತಮುನಿ, ಪತಂಜಲಿ, ಪಾಣಿನಿ, ಚಾಣಕ್ಯ. ಸರಿಯಾದ ಉತ್ತರ ಆಪ್ಷನ್ ಎ, ಭರತಮುನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.